ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತೊಂದು ಸಿಂಪಲ್ ಡಿಸೈನ್ ಅಂದರೆ ಫ್ರಂಟ್ ನೆಕ್ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಯಿತಾ? ನೋಡಿ, ನಾನು ಆಲ್ರೆಡಿ ಒಂದು ಸ್ಯಾಟಿನ್ ಲೈನ್ ಹಾಕ್ಕೊಂಡಿದ್ದೀನಿ. ಸ್ಯಾಟಿನ್ ಲೈನ್ ಹಾಕ್ಕೊಂಡು 8 ಪೆಟಲ್ಸ್ ಬರೋ ರೀತಿ ನೋಡಿ, ಈ ರೀತಿ ಒಂದೊಂದು ಫ್ಲವರ್ಸ್ನ ಹಾಕೊಳ್ತಾ ಇದ್ದೀನಿ. ಈ ಫ್ಲವರ್ಸ್ನೂ ಅಷ್ಟೇ 2 ಇಂಚು ಗ್ಯಾಪ್ ಬರೋ ಥರ, ಒಂದು ಫ್ಲವರ್ಗೂ ಮತ್ತೊಂದು ಫ್ಲವರ್ಗೂ 2 ಇಂಚ್ ಗ್ಯಾಪ್ ಬರೋ ಥರ ನಾನು ನೋಡಿಕೊಂಡು ಫ್ಲವರ್ಸ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಫ್ರೇಮ್ ಡೈರೆಕ್ಷನ್ ಎಲ್ಲ ಚೇಂಜ್ ಮಾಡಿಕೊಂಡು ನಾನು ಫ್ಲವರ್ಸ್ನ ಹಾಕೊಳ್ತಾ ಇಲ್ಲ. ಒಂದೇ ಡೈರೆಕ್ಷನಲ್ಲಿ ಇಟ್ಕೊಂಡು ಫ್ರೇಮ್ನ 8 ಪೆಟಲ್ಸ್ನೂ ಹಾಕೊಳ್ತಿದ್ದೀನಿ. ನಾನಿಲ್ಲೇನು ವರ್ಕ್ ಮಾಡ್ತಿದ್ದನಲ್ಲ, ಈ ಬ್ಲೌಸು ಬೊಮ್ಮನಹಳ್ಳಿಯಿಂದ ಕೊರಿಯರ್ ಮಾಡಿದರು. ಈ ಹಿಂದೆ ಒಂದು ಬ್ಲೌಸ್ ಅವರು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿದ್ರು. ಅವ್ರಿಗೆ ಇಷ್ಟ ಆಗಿ ಅವರನ್ನೇ ವಿಸಿಟ್ ಮಾಡಿ ಇಲ್ಲಿಗೆ ಕೊಟ್ಟು ಹೋಗಿದ್ರು. ಅದು ಇಷ್ಟ ಆದಮೇಲೆ ಮತ್ತೆ ಇವಾಗ 3 ಬ್ಲೌಸಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆಲ್ರೆಡಿ ಒಂದು ಬ್ಲೌಸು ವರ್ಕ್ ಮಾಡಿದ್ದೀನಿ, ಇನ್ನೂ ಸ್ಟಿಚ್ ಮಾಡಿಲ್ಲ. ಆದರೆ ಅದನ್ನೇ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆಯಿತಾ? ಇದೂ ಅಷ್ಟೇ ಬ್ಯಾಕೆಲ್ಲ ಕಂಪ್ಲೀಟ್ ಆಗಿದೆ. ಇದು ಫ್ರಂಟು ಒಂದು ಸಣ್ಣದಾಗಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಈ ಡಿಸೈನ್ನ ನಾನು ಜಸ್ಟು ಒಂದು 8 ಮಿನಿಟ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಫ್ರಂಟ್ ನೆಕ್ ಡಿಸೈನ್ನ ಮಾಡೋದಕ್ಕೆ ನಾನು ಸ್ಯಾಟಿನ್ ಲೈನ್ ಹಾಕಿ ವೀಡಿಯೋ ಸ್ಟಾರ್ಟ್ ಮಾಡಿ ಕೂತಲ್ಲ, 8 ನಿಮಿಷದ ವೀಡಿಯೋ ಆಗಿತ್ತು. ಅದನ್ನು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಗಿನರ್ಸ್ ಬೇಕಿದ್ದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು, ತುಂಬ ಈಸಿಯಾಗಿದೆ. ನಾನಿವಾಗ ಕಾಪರ್ ಕಲರ್ ಜರಿ ಥ್ರೆಡರ್ ಫ್ಲವರ್ ಹಾಕ್ಕೊಟ್ಟೆ ಅಲ್ವಾ, ಅದಕ್ಕೆ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಬಂದಿದ್ದರಿಂದ ಅವರು ಸ್ಯಾರಿ ಯಾವುದೇ ರೀತಿ ಸ್ಯಾರಿ ಪೀಸ್ಗಳನ್ನೂ ಕೊಟ್ಟು ಕಳಿಸಿರಲಿಲ್ಲ. ಹಾಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಪರವಾಗಿಲ್ಲ, ಏನು ಕಲರ್ ಶೇಡ್ಗಳು ಹಾಕಿ ಅಂತ ಹೇಳಿ ಮೆನ್ಷನ್ ಮಾಡಿದರು. ಅವರು ನನಗೆ ಫೋಟೋ ಕಳಿಸಿದ್ರಲ್ವ, ಆ ಆಧಾರದ ಮೇಲೇ ನಾನು ಇಲ್ಲಿ ಕಲರ್ ಚಾಯ್ಸ್ನ ಮಾಡಿದ್ದೀನಿ. ನೋಡಿ, ಅದಕ್ಕೆ ಫ್ಲವರ್ಸ್ಗೆ ಔಟ್ಲೈನ್ ಕೊಟ್ಕೊಂಡು ಮಧ್ಯ ಒಂದು ಬಟನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಬಟನ್ ಸ್ಟಿಚ್ ಹಾಕ್ಕೊಂಡು ನೋಡಿ, ಈ ರೀತಿ ಲೀಫ್ ಅಂದರೆ 6 ಮತ್ತು ಸೆಂಟರಲ್ಲೊಂದು 7 ಲೀಫ್ ಬರೋ ಥರ ನಾನು ಹಾಕ್ಕೊಂಡಿದ್ದೀನಿ. ಈ ಡಿಸೈನ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿದರು. ನಾರ್ಮಲ್ 350 ರೇಂಜ್ ಇದೇ ಅವರು ಸೆಲೆಕ್ಟ್ ಮಾಡಿದರು. ಅದಕ್ಕೋಸ್ಕರ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ತುಂಬ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸಿರುವಂಥ ಡಿಸೈನು, ಆರಾಮಾಗಿ ಟ್ರೈ ಮಾಡ್ಬೋದು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರು ವೀಡಿಯೋಗೊಂದು ಲೈಕ್ ಕೊಡಿ. ಈ ವಿಡಿಯೋ ನಿಮಗೇನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇವತ್ತಿನಿಂದ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ. ಗೊತ್ತಿಲ್ಲ, ನಾನು ಕೂಡ ಕ್ಯೂರಿಯಾಸಿಟಿಲಿದ್ದೀನಿ ಯಾವ ರೀತಿ ಎಲ್ಲ ಸ್ಟೂಡೆಂಟ್ ನಾನು ಹೇಳೋದು ಯಾವ ರೀತಿ ಅವ್ರಿಗೆ ಅರ್ಥ ಆಗುತ್ತೆ, ಅವ್ರು ಯಾವ ರೀತಿ ತೊಗೋತಾರೆ, ಯಾವ ರೀತಿ ಕಲಿತಾರೆ ಅಂತ ಹೇಳಿ. ನಾನಂತೂ 100% ನನ್ನ ಕಡೆಯಿಂದ ಎಫರ್ಟು ಖಂಡಿತ ಇದ್ದೇ ಇರುತ್ತೆ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೆ. ಆನ್ಲೈನ್ ಕ್ಲಾಸ್ ಸಹ ಯಾವ ರೀತಿ ಹೋಗುತ್ತೆ ಏನು ಅಂತ ಹೇಳಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ನೋಡಿ, ಈ ಡಿಸೈನ್ ಏನಾದ್ರು ನಿಮಗೆ ತುಂಬ ಅಂದರೆ ತುಂಬ ಸಿಂಪಲ್ ಅನ್ನಿಸ್ತು ಅಂತಂದರೆ ಇದಕ್ಕೆ ನೀವು ಪೈಪಿಂಗ್ ಲೋಡಿಂಗ್ ಕೊಟ್ಕೊಳ್ಬೋದು, ಅಥವಾ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡ್ಬೋದು, ಅಲ್ಲಲ್ಲಿ ಸ್ಟೋನ್ಗಳನ್ನ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಏನು ಗ್ಯಾಪ್ ಇದೆ ಅಲ್ಲಲ್ಲಿ ಒಂದು ಸ್ಟೋನ್ಗಳನ್ನ ಆ್ಯಡ್ ಮಾಡೋಣ ಅಂತ ಇದ್ದೀನಿ. ನೋಡಿ, ಎಷ್ಟು ಸಿಂಪಲ್ಲಾಗಿ ಜಸ್ಟ್ ಅಂದರೆ ನೀವು ಬ್ಯಾಕ್ ವರ್ಕು ಮತ್ತು ಫ್ರಂಟು ಸ್ಲೀವ್ ಎಲ್ಲನೂ ಆರಾಮಾಗಿ 1 ಅವರಲ್ಲಿ 1 ಅವರ್ಗಿಂತನೂ ಇನ್ನೂ ಬೇಗನೆ ನೀವು ಕವರ್ ಮಾಡ್ಬೋದು. ನೀವೇನಾದರೂ ಇನ್ನೂ ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಏನು ಕೈ ಫಾಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ? ಇಲ್ಲ ಅಂತಂದರೂ ನಿಮಗೆ ಮ್ಯಾಕ್ಸಿಮಮ್ ಅಂತ ಅಂದ್ರೂ 1-1.25 ಗಂಟೆ ತೊಗೊಳ್ಬೋದು ಅನಿಸುತ್ತೆ. ನನಗೆ 1 ಅವರ್ಗಿಂತನೂ ಇನ್ನೂ ಕಡಿಮೆ ಟೈಮಲ್ಲೇ ನಾನು ಈ ಡಿಸೈನ್ನ ಫಿನಿಷ್ ಮಾಡಿದ್ದೀನಿ. ಅಂದರೆ ಕ್ಲಾಸಸ್ ಎಲ್ಲ ಮುಗಿದು ಸ್ಟೂಡೆಂಟ್ ಎಲ್ಲ ಆಫ್ಲೈನ್ ಕ್ಲಾಸಸ್ ಮುಗಿದು ಹೋದ್ಮೇಲೆ ನಾನು 1 ಅವರಲ್ಲಿ 1 ಅವರ್ಗೆ ಒಳಗಡೆನೇ ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡಿರುವಂಥದ್ದು. ಈ ಡಿಸೈನ್ ಹೇಗೆ ಅನ್ನಿಸ್ತು? ತುಂಬ ಸಿಂಪಲ್ ಡಿಸೈನು, ತುಂಬ ಚಿಕ್ಕದಾಗಿ ಒಂದು ವೀಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.